ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ನ ಸ್ವಲ್ಪ ಕಲಿಯೋಣ. ಅಂದರೆ ಇದರಲ್ಲಿ ನಾವು ಲಿಂಕಿಂಗ್ ವರ್ಡ್ಸ್ ಅಂದ್ರೇನು? ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡೋದು. ಎರಡು ಸೆಂಟೆನ್ಸ್ ಮಧ್ಯೆ ಕರೆಕ್ಟಾಗಿ ಮೀನಿಂಗ್ ಕೊಡಲಿಕ್ಕೆ ಒಂದು ಪದವನ್ನು ನಾವು ಬಳಸ್ತೀವಿ. ಓಕೆ, ಹಲವಾರು ಪದಗಳನ್ನು ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಬಳಸ್ತೀವಿ, ಹಾಗೆ ನಾವು ಇಂಗ್ಲೀಷಲ್ಲೂ ಬಳಸ್ತಾ ಇದ್ದೀವಿ. ಓಕೆ, ಸೊ ಆ ಪದಗಳು ಯಾವುವು, ಅದನ್ನು ಯಾವ ಥರ ಬಳಸಬೇಕು, ಅದರ ಮೀನಿಂಗ್ ಏನು, ಸರಿಯಾದ ಅರ್ಥ ಏನು, ಅದು ಯಾಕದು ಆ ಥರ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಫಾರ್ ಫ್ರೀ. ಸ್ನೇಹಿತರೆ, ಈ ವಿಡಿಯೋ ಖಂಡಿತ ಇಷ್ಟವಾಗುತ್ತೆ. ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ಕೋರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಶೇರ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದರೆ ಇದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್. ಸೊ ನಿಮಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಓಕೆ, ಸೊ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಇದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್. ಓಕೆ, ಅಡ್ವಾನ್ಸ್ ಲೆವೆಲ್ ಅಂತ ಹೇಳಿದ್ರೆ ಬೇಸಿಕ್ ಲೆವೆಲ್ ಅಲ್ಲ, ಸ್ವಲ್ಪ ಕಲ್ತಿರೋರು ಇಂಟರ್ಮೀಡಿಯೇಟ್ ಲೆವೆಲ್. ಅದಾದ ಮೇಲೆ ನಾವು ಇನ್ನೂ ಪ್ರೊಫೆಷ್ನಲ್ ಆಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ಕೆಲವು ಪದಗಳನ್ನು ನಾವು ಎಕ್ಸ್ಟ್ರಾ ಬಳಸಬೇಕಾಗುತ್ತೆ. ಓಕೆ, ಸೊ ಬೇಸಿಕ್ ಲೆವೆಲಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಲೆವೆಲಿಗೆ ಹೋದಾಗ ನಿಮಗೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ಬಂದಾಗ ನೀವು ಇಂಗ್ಲೀಷನ್ನು ಸ್ಪಷ್ಟವಾಗಿ ಪ್ರೊಫೆಷ್ನಲ್ ಆಗಿ ಮಾತಾಡಿದ್ರೆ ಮಾತ್ರ ನಿಮಗೆ ಜಾಬ್ ಆಪರ್ಚುನಿಟೀಸ್ ಸಿಗೋದು. ಬೇಸಿಕ್ ಲೆವೆಲಲ್ಲಿ ನಾವು ಎಷ್ಟು ದಿನ ಅಂತ ಕಲಿಯೋದು ಅಲ್ವಾ? ಸ್ವಲ್ಪ ಹೈಯರ್ ಲೆವೆಲ್, ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಪ್ರೊಫೆಷನಲ್ ಲೆವೆಲಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಬಿಸ್ನೆಸ್ ಇಂಗ್ಲೀಷ್. ಅಡ್ವಾನ್ಸ್ ಲೆವೆಲ್ ಬೇರೆ ಆ್ಯಕ್ಚುಲಿ. ಪ್ರೊಫೆಷ್ನಲ್ ಲೆವೆಲ್ ಅಂತ ಹೇಳೋದು ಬೇರೆ, ಅಡ್ವಾನ್ಸ್ ಲೆವೆಲ್ ಬೇರೆ. ಬಟ್ ಪ್ರೊಫೆಷ್ನಲ್ ಲೆವೆಲ್ಗೆ ಅಡ್ವಾನ್ಸ್ ಲೆವೆಲ್ ಆದಮೇಲೆ ಪ್ರೊಫೆಷ್ನಲ್ ಲೆವೆಲ್ ಬರುತ್ತೆ. ಬಟ್ ಸ್ಟಿಲ್ ಇದು ಪ್ರೊಫೆಷ್ನಲ್ ಲೆವೆಲ್ಗೂ ಹೌದು, ಅಡ್ವಾನ್ಸ್ ಲೆವೆಲ್ಗೂ ಹೌದು. ರೈಟ್, ಓಕೆ. ಸೊ ಇದರಲ್ಲಿ ಏನು ಪದಗಳನ್ನು ನಾವು ಬಳಸ್ತೀವಿ? ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸಿಷನ್ ವರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಕನೆಕ್ಟಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಟ್ರಾನ್ಸಿಷನ್ ಅಂದರೆ ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸಿಗೆ ಟ್ರಾನ್ಸಿಟ್ ಆಗೋದು, ಮೂವ್ ಆಗೋದು ಇದೆಯಲ್ಲ, ಆವಾಗ ಅದಕ್ಕೆ ನಾವು ಕರೆಕ್ಟಾದ ಪದಗಳನ್ನು ಬಳಸಬೇಕಾಗುತ್ತೆ. ಓಕೆ, ಸೊ ಕನೆಕ್ಟಿಂಗ್ ಅಂದರೆ ಒಂದು ಸೆಂಟೆನ್ಸ್ಗೂ ಇನ್ನೊಂದು ಸೆಂಟೆನ್ಸ್ಗೂ ಏನು ಕನೆಕ್ಷನ್ ಇದೆ ಅನ್ನೋದನ್ನು ಈ ಕನೆಕ್ಟಿಂಗ್ ವರ್ಡ್ಸ್ ಹೇಳುತ್ತೆ. ಓಕೆ, ಸೊ ಹಾಗಾದರೆ ಸ್ನೇಹಿತರೆ ನೋಡೋಣ. ಒಂದು 10 ಸೆಂಟೆನ್ಸ್ ನಾನು ತಗೊಂಡಿದ್ದೀನಿ. ಓಕೆ, ಸೊ ಖಂಡಿತ ಇದು ಬೇಸಿಕ್ ಲೆವೆಲ್ ಅವರಿಗೆಲ್ಲ. ಬೇಸಿಕ್ ಲೆವೆಲ್ ಇದ್ದರೆ ನೀವು ದಯವಿಟ್ಟು ಇದನ್ನು ಒಂದು 2-3 ಸಲ ನೋಡಬೇಕಾಗುತ್ತೆ. ನಾನು ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ರೈಟ್. ಈಗ ನೋಡಿ, ಇಲ್ಲಿ ಒಂದು ಸೆಂಟೆನ್ಸನ್ನು ಓದ್ಬಿಡ್ತೀನಿ ಫಸ್ಟಿಗೆ ನಾನು. ದ ರೇಡಿಯೋ ವೋಂಟ್ ಸ್ಟಾಪ್ ಅನ್ಲೆಸ್ ಯು ಟರ್ನ್ ಇಟ್ ಆಫ್. ದ ರೇಡಿಯೋ ವೋಂಟ್ ಸ್ಟಾಪ್ ಅನ್ಲೆಸ್ ಯು ಟರ್ನ್ ಇಟ್ ಆಫ್. ಇಲ್ಲಿ ನೋಡಿ, ಅನ್ಲೆಸ್ ಅಂತ ಒಂದು ಪದನ ನಾನು ಬಳಸಿದ್ದೀನಿ. ಅನ್ಲೆಸ್. ಓಕೆ, ಇದರ ಅರ್ಥ ಏನು? ಈ ಸೆಂಟೆನ್ಸ್ ಮೀನಿಂಗ್ ಹೇಳ್ತೀನಿ, ಆಮೇಲೆ ಆ ಪದದ ಅರ್ಥ ಕನ್ನಡದಲ್ಲಿ ಏನು ಬರುತ್ತೆ ಅಂತ ನೋಡೋಣ. ದ ರೇಡಿಯೋ ವೋಂಟ್ ಸ್ಟಾಪ್ ಅನ್ಲೆಸ್ ಯು ಟರ್ನ್ ಇಟ್ ಆಫ್. ರೇಡಿಯೋ ತನ್ನಷ್ಟಕ್ಕೆ ತಾನೇ ಆಫ್ ಆಗೋದಿಲ್ಲ, ನೀನು ಆಫ್ ಮಾಡೋವರೆಗೆ. ಅಂದರೆ ರೇಡಿಯೋ ಆನ್ ಹಾಡ್ತಾ ಇರುತ್ತೆ. ರೇಡಿಯೋ ಆಫ್ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹೋಗಿ ಆಫ್ ಮಾಡಬೇಕು. ಅಲ್ಲಿವರೆಗೆ ಅದು ಆಫ್ ಆಗೋದಿಲ್ಲ ಅನ್ನೋ ಒಂದು ಕಂಡೀಷನ್ ಇದೆಯಲ್ಲ. ಅಂದರೆ ನಾವು ಹೋಗಿ ಆಫ್ ಮಾಡೋವರೆಗೂ ರೇಡಿಯೋ ಆಫ್ ಆಗೋದಿಲ್ಲ. ವರೆಗೂ ಅಂತ ನಾವು ಬಳಸ್ತೀವಲ್ವ, ಅಥವಾ ನಾವು ಹೋಗಿ ಆಫ್ ಮಾಡದೇ ಇದ್ದರೆ ಅದು ರೇಡಿಯೋ ಆಫ್ ಆಗೋದಿಲ್ಲ ಅನ್ನೋ ಒಂದು ಕಂಡೀಷನ್ ಇದೆಯಲ್ಲ. ಸೊ ಇದ್ದರೆ, ವರೆಗೂ, ಸೊ ಈ ಥರ. ವರೆಗೂ ಅಂದರೆ ಮೀನಿಂಗ್ ವರೆಗೂ ಅಂತಲೇ ಅಲ್ಲ. ಆ ಸೆಂಟೆನ್ಸಲ್ಲಿ ನಾನು ಎಲ್ಲಿವರೆಗೆ ರೇಡಿಯೋನ ಆಫ್ ಮಾಡಲ್ವೋ ಅಲ್ಲಿವರೆಗೆ ಆ ರೇಡಿಯೋ ತಾನಾಗೆ ಆಫ್ ಆಗೋದಿಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಈ ಅನ್ಲೆಸ್ ಅನ್ನೋ ಪದನ ಇಲ್ಲಿ ಬಳಸಿದಾಗ ಏನಾಗುತ್ತೆ ಅಂದರೆ ರೇಡಿಯೋ ವೋಂಟ್ ಸ್ಟಾಪ್ ಅನ್ಲೆಸ್ ಯು ಟರ್ನ್ ಇಟ್ ಆಫ್. ಟರ್ನ್ ಇಟ್ ಆಫ್ ಅಂದರೆ ಆಫ್ ಮಾಡೋವರೆಗೂ ಅದು ರೇಡಿಯೋ ತನ್ನಷ್ಟಕ್ಕೆ ತಾನೇ ಆಫ್ ಆಗೋದಿಲ್ಲ. ವರೆಗೂ ಅಂತ ಬರುತ್ತೆ. ಅಥವಾ ಅದ್ರ ಆಪೋಸಿಟ್ಟಾಗಿ. ಓಕೆ, ಸೊ ಆಪೋಸಿಟ್ಟಾಗಿ ಅನ್ನೋ ಮೀನಿಂಗ್ ಕೊಡುತ್ತದೆ. ಅನ್ಲೆಸ್ ಯು ಟರ್ನ್ ಇಟ್ ಆಫ್. ಓಕೆ, now let's see the next one.
ಯು ಕ್ಯಾನ್ ಕೌಂಟ್ ಆನ್ ಮೀ ವಾಟ್ ಎವರ್ ಯು ಡಿಸೈಡ್ ಟು ಡೂ. ಇಲ್ಲಿ ನೋಡಿ, ಯು ಕ್ಯಾನ್ ಕೌಂಟ್ ಆನ್ ಮೀ ವಾಟ್ ಎವರ್ ಯು ಡಿಸೈಡ್ ಟು ಡೂ. ಇಲ್ಲಿ ವಾಟ್ ಎವರ್ ಅಂತ ನಾವು ಬಳಸಿದ್ದೀವಿ. ವಾಟ್ ಮತ್ತು ಎವರ್ ಅದೆರಡೂ ಸೇರಿದಾಗ ವಾಟ್ ಎವರ್, ರೈಟ್. ಯು ಕ್ಯಾನ್ ಕೌಂಟ್ ಆನ್ ಮೀ ವಾಟ್ ಎವರ್ ಯು ಡಿಸೈಡ್ ಟು ಡೂ. ಕೌಂಟ್ ಆನ್ ಮೀ ಇದು ಇನ್ನೊಂದು ನೋಡಿ, ಕ್ಯಾನ್ ಕೌಂಟ್ ಆನ್ ಮೀ. ಕೌಂಟ್ ಆನ್ ಮೀ ಅಂದರೆ ನನ್ನನ್ನು ಎಣಿಸು ಅಂತ ಅಲ್ವಾ, ಅಲ್ಲ, ಅಥವಾ ನನ್ನ ಮೇಲೆ ಎಣಿಸು ಅಂತಲ್ಲ. ಸೊ ಈಗ ಕೌಂಟ್ ಆನ್ ಮೀ ಅಂದರೆ ಯು ಕ್ಯಾನ್ ಕೌಂಟ್ ಆನ್ ಮೀ ಇನ್ ಎನಿ ಕ್ರೈಸಿಸ್. ಅಂದರೆ ನಿನಗೆ ಏನೇ ತೊಂದರೆ ಬಂದ್ರೂ ನನ್ನನ್ನು ನೀನು ಲೆಕ್ಕಕ್ಕೆ ತಗೋಬೋದು, ಅಂದರೆ ನನ್ನ ಸಹಾಯ ನೀನು ನಿರೀಕ್ಷೆ ಮಾಡ್ಬೋದು. ಓಕೆ, ಅಂದರೆ ನನ್ನಿಂದ ಸಹಾಯ ನೀನು ನಿರೀಕ್ಷೆ ಮಾಡ್ಬೋದು. ನೀನು ಯಾವುದೇ ಕ್ರೈಸಿಸಲ್ಲಿದ್ದರೆ, ಕ್ರೈಸಿಸ್ ಅಂದರೆ ತೊಂದರೆಗೆ ಒಳಗಾಗಿದ್ದರೆ ನನ್ನನ್ನು ನೀನು ನನ್ನಿಂದ ಸಹಾಯ ಪಡಿಬೋದು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ನನ್ನನ್ನು ಲೆಕ್ಕಕ್ಕೆ ತೊಗೋಬೋದು ಅಂತ ಅರ್ಥ. ಸೊ ಕೌಂಟ್ ಆನ್ ಮೀ ಅಂದರೆ ಓಕೆ. ಸೊ ಯು ಕ್ಯಾನ್ ಕೌಂಟ್ ಆನ್ ಮೀ ವಾಟ್ ಎವರ್ ಯು ಡಿಸೈಡ್ ಟು ಡೂ ಅಂದರೆ ನೀನು ಏನೇ ಮಾಡಲಿಕ್ಕೆ ನೀನು ಡಿಸೈಡ್ ಮಾಡಿದ್ರೂ ನನ್ನನ್ನು ಲೆಕ್ಕಕ್ಕೆ ತಗೋಬೋದು, ಅಂದರೆ ನನ್ನಿಂದ ಸಹಾಯನ ನೀನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಅರ್ಥ. ಸೊ ವಾಟ್ ಎವರ್ ಏನೇ, ವಾಟ್ ಎವರ್ ಯು ಡಿಸೈಡ್ ಟು ಡೂ ಏನೇ ನೀನು ಏನು ಮಾಡಲಿಕ್ಕೂ ಡಿಸೈಡ್ ಮಾಡಿದ್ರೂ ನನ್ನನ್ನು ಲೆಕ್ಕಕ್ಕೆ ತಗೋ, ಅಂದರೆ ನನ್ನಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡು ಅಂತ ಅರ್ಥ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್, ಥರ್ಡ್ ಒನ್. ಐ ವಿಲ್ ಲೆಂಡ್ ಯು ಮೈ ಕಾರ್ ವೆನ್ ಎವರ್ ಯು ನೀಡ್ ಇಟ್. ಇಲ್ಲಿ ನೋಡಿ, ಇದು ಕನೆಕ್ಟ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಯು ಕ್ಯಾನ್ ಕೌಂಟ್ ಆನ್ ಮೀ ಇದು ಒಂದು ಸೆಂಟೆನ್ಸ್ ಅಲ್ವಾ, ಇಲ್ಲಿಗೆ ಬ್ರೇಕ್ ಮಾಡೋಣ. ವಾಟ್ ಎವರ್ ಯು ಡಿಸೈಡ್ ಟು ಡೂ ಇದು ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ, ಈ ಪದ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕೌಂಟ್ ಆನ್ ಮೀ ಯು ಡಿಸೈಡ್ ಟು ಡೂ. ಓಕೆ, ಎರಡು ಸಪ್ರೇಟಾಗಿ ಇಂಡಿವಿಜುವಲ್ ಸೆಂಟೆನ್ಸ್ ಆಗುತ್ತೆ, ಅದನ್ನು ಕನೆಕ್ಟಿಂಗ್ ಮಾಡೋಕ್ಕೆ ಏನೂ ಇರೋದಿಲ್ಲ. ಸೊ ದ್ಯಾಟ್ ಈಸ್ ವೈ ವಿ ಆರ್ ಯೂಸಿಂಗ್ ಕನೆಕ್ಟಿಂಗ್ ವರ್ಡ್ಸ್, ಲಿಂಕಿಂಗ್ ವರ್ಡ್ಸ್, ಟ್ರಾನ್ಸಿಷನ್ ವರ್ಡ್ಸ್ ಆರ್ ವಾಟ್ ಎವರ್ ಯು ಕಾಲ್. ಅನ್ಲೆಸ್ ಸಹ ಅದೇ ಮೀನಿಂಗ್ ಕೊಡುತ್ತೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಐ ವಿಲ್ ಲೆಂಡ್ ಯು ಮೈ ಕಾರ್. ಸೊ ಈ ಸೆಂಟೆನ್ಸನ್ನು ಇಲ್ಲಿಗೆ ನಿಲ್ಲಿಸ್ಬೋದು. ಐ ವಿಲ್ ಲೆಂಡ್ ಯು ಮೈ ಕಾರ್, ನಾನು ನನ್ನ ಕಾರ್ನ ನಿನಗೆ ಕೊಡ್ತೀನಿ. ಲೆಂಡ್ ಅಂದರೆ ಸ್ವಲ್ಪ ಕೊಟ್ಟಿರುವುದು, ಆಮೇಲೆ ಮತ್ತೆ ಇಸ್ಕೊಳ್ಳೋದು, ಲೆಂಡ್. ಓಕೆ, ಯು ನೀಡ್ ಇಟ್, ನಿನಗೆ ಯಾವಾಗ ಬೇಕಾದರೂ ನಾನು ನನ್ನ ಕಾರನ್ನು ಕೊಡ್ತೀನಿ. ಸೊ ವೆನ್ ಎವರ್ ಯು ನೀಡ್ ಇಟ್. ಐ ವಿಲ್ ಲೆಂಡ್ ಯು ಮೈ ಕಾರ್ ವೆನ್ ಎವರ್, ಯಾವಾಗ ಬೇಕಾದರೂ ಅನ್ನೋ ಮೀನಿಂಗ್. ಯಾವಾಗ ಬೇಕಾದರೂ, ಯಾವಾಗ ಬೇಕಾದರೂ ನಿನಗೆ ನಾನು ಕೊಡ್ತೀನಿ, ಅಂದರೆ ನಿನಗೆ ಯಾವಾಗ ಅವಶ್ಯಕತೆ ಇದೆ, ವೆನ್ ಎವರ್ ಯು ನೀಡ್ ಇಟ್, ನಿನಗೆ ಯಾವಾಗೆಲ್ಲ ಅವಶ್ಯಕತೆ ಇದೆಯೋ ಆವಾಗೆಲ್ಲ ನಾನು ನನ್ನ ಕಾರ್ನ ನಿನಗೆ ಕೊಡ್ತೀನಿ ಅನ್ನೋ ಒಂದು ಮೀನಿಂಗ್ ಕೊಡುತ್ತದೆ. ಓಕೆ, ಸೊ ವೆನ್ ಎವರ್, ವಾಟ್ ಎವರ್ ಏನೇ, ಏನೇ, ಅನ್ಲೆಸ್ ವರೆಗೂ ಅನ್ನೋ ಮೀನಿಂಗ್ ಬರುತ್ತದೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಟಾಮ್ ಈಸ್ ರಿಚ್ ವೆರ್ ಆಸ್ ಜಾಕ್ ಈಸ್ ಪೋರ್. ಟಾಮ್ ಈಸ್ ರಿಚ್ ವೆರ್ ಆಸ್ ಜಾಕ್ ಈಸ್ ಪೋರ್ ಅಂದರೆ ವೇರ್ ಆಸ್ ಅಂತ ಬಳಸಿದ್ದೀವಿ. ಟಾಮ್ ಈಸ್ ರಿಚ್, ಟಾಮ್ ಶ್ರೀಮಂತ, ಜಾಕ್ ಬಡವ. ಇಲ್ಲಿ ಕನ್ನಡದಲ್ಲಿ ಅಲ್ಲಿ ಲಿಂಕಿಂಗ್ ವರ್ಡ್ ಬೇಕಾಗಿಲ್ಲ. ಟಾಮ್ ಶ್ರೀಮಂತನಾಗಿದ್ದಾನೆ, ಜಾಕ್ ಬಡವನಾಗಿದ್ದಾನೆ ಅಂತ. ಅಂದರೆ ಇಲ್ಲಿ ಇವೆರಡನ್ನು ಟಾಮ್ ಮತ್ತು ಜಾಕಿಗೆ ನಾವು ಹೋಲಿಸ್ಕೊಂಡಾಗ ಇವರಿಬ್ಬರ ನಡುವೆ ಏನಿದೆ, ಶ್ರೀಮಂತಿಕೆ ಮತ್ತು ಬಡತನ ಇದೆ ಅನ್ನೋದನ್ನು ನಾವು ತೋರಿಸ್ಬೇಕಾದ್ರೆ ವೆರಾಸ್ ಅಂದರೆ ಬಟ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ನೋಡಿ, ಟಾಮ್ ಶ್ರೀಮಂತ ಆದರೆ ಜಾಕ್ ಬಡವ. ವೆರಾಸ್ ಅಂದರೆ ಆದರೆ ಅನ್ನೋ ಮೀನಿಂಗ್ ಕೊಡುತ್ತಿಲ್ಲಿ. ಓಕೆ, ಆಲ್ರೈಟ್, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಜೂಲಿ ಅರೈವ್ಡ್ ಅರ್ಲಿ ಸೊ ದ್ಯಾಟ್ ಶಿ ಕುಡ್ ಹೆಲ್ಪ್ ಹರ್ ಕಲೀಗ್ಸ್. ಜೂಲಿ ಅರೈವ್ಡ್ ಅರ್ಲಿ ಸೊ ದ್ಯಾಟ್ ಶಿ ಕುಡ್ ಹೆಲ್ಪ್ ಹರ್ ಕಲೀಗ್ಸ್. ಇಲ್ಲಿ ಸೋ ದ್ಯಾಟ್ ಅಂತಿದೆ. ಇದರ ಅರ್ಥ ಏನು? ಸೋ ದ್ಯಾಟ್ ಅಂದರೆ ನೋಡಿ, ಜೂಲಿ ಅರೈವ್ಡ್ ಅರ್ಲಿ, ಜೂಲಿ ಬೇಗ ಬರ್ತಾಳೆ ಅಥವಾ ಬೇಗನೆ ಬರ್ತಾಳೆ ಕೆಲಸಕ್ಕೆ. ಯಾಕೆಂದರೆ ಶಿ ಕುಡ್ ಹೆಲ್ಪ್ ಹರ್ ಕೊಲೀಗ್ಸ್. ಅವಳು ಯಾಕೆ ಬೇಗ ಬರ್ತಾಳೆ ಅಂದರೆ ಬೇರೆಯವರಿಗೆ ಹೆಲ್ಪ್ ಮಾಡ್ಬೋದು ಅಥವಾ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಅವರ ಕೊಲೀಗ್ಸಿಗೆ, ಜೊತೆ ಕೆಲಸ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಅನ್ನೋ ಕಾರಣಕ್ಕೋಸ್ಕರ ಅಥವಾ ಅದಕ್ಕೋಸ್ಕರ, ಅದಕ್ಕಾಗಿ ಅನ್ನೋ ಮೀನಿಂಗ್ ಕೊಡುತ್ತೆ ಸೋ ದ್ಯಾಟ್. ಸೊ ಅಂದರೆ ಆದರೆ, ಅದು ಆದರೆ ಅಂತ ಬರುತ್ತೆ, ಬಟ್ ದ್ಯಾಟ್ ಇವೆರಡೂ ಸೇರಿದಾಗ ಅದು ಬೇರೆ ಮೀನಿಂಗ್ ಕೊಡುತ್ತೆ. ಜೂಲಿ ಯಾಕೆ ಬೇಗ ಬರ್ತಾಳೆ? ಅವಳು ಬಂದರೆ ಬೇರೆಯವರಿಗೆ ಅವಳಿಂದ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನ್ನೋ ಮೀನಿಂಗ್ ಕೊಡುತ್ತೆ ಇಲ್ಲಿ. ಸೋ ದ್ಯಾಟ್ ಶಿ ಕುಡ್ ಹೆಲ್ಪ್ ಹರ್ ಕಲೀಗ್ಸ್. ಜೂಲಿ ಅರೈವ್ಡ್ ಅರ್ಲಿ ಸೊ ದ್ಯಾಟ್. ಯಾಕೆ ಬಂದಳು? ಹೆಲ್ಪ್ ಕೊಲೀಗ್ಸ್. ಕೊಲೀಗ್ಸ್ ಅಂದರೆ ಸಹೋದ್ಯೋಗಿಗಳಿಗೆ, ಅವರ ಸಹೋದ್ಯೋಗಿಗಳಿಗೆ
ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವಳು ಬೇಗ ಬರ್ತಾಳೆ. ಓಕೆ, ಸೊ ದ್ಯಾಟ್. ಸೊ ಇಂಗ್ಲೀಷಲ್ಲಿ ನೋಡಿ ತುಂಬ ಪದಗಳಿದ್ದಾವೆ. ಇದ್ರ ಮೀನಿಂಗ್ನ ಬಿಡಿಸಿದಾಗ ಸಪ್ರೇಟ್ ಆಗಿರುತ್ತೆ, ಅದು ಇಂಡಿವಿಜುವಲ್ ಆಗಿ ನೋಡಿದಾಗ ಸಪ್ರೇಟ್ ಆಗಿರುತ್ತೆ. ಅದನ್ನು ಕನೆಕ್ಟಿಂಗ್ ವರ್ಡ್ ಅಂತ ಹಾಕಿದಾಗ ಅದರ ಮೀನಿಂಗು ಬೇರೆ ಥರ ಇರುತ್ತೆ. ಓಕೆ, ಸೊ ಇಲ್ಲಿ ಸೋ ಬೇರೆ, ದ್ಯಾಟ್ ಬೇರೆ ಇದೆ. ಇಲ್ಲಿ ನೋಡಿ ಇನ್ ಆರ್ ಮೂರಿದೆ. ಓಕೆ, ಸೊ ಆ ಥರ. ಇಲ್ಲಿ ವೇರ್ ಅಂದರೆ ಎಲ್ಲಿ, ಆ್ಯಸ್ ಅಂದರೆ ಬೇರೆ, ವೆನ್ ಅಂದರೆ ವಾಟ್ ಅಂದರೆ ಎಲ್ಲ ಸಪ್ರೇಟಿಗೆ. ಲೆಸ್ ಅಂದರೆ ಕಡಿಮೆ. ಸೊ ಈ ಹಾಕಿದಾಗ ಅನ್ಲೆಸ್ ಆಗುತ್ತೆ. ಇಲ್ಲಿ ವಾಟಿಗೆ ಎವರ್ ಸೇರಿಸಿದಾಗ ದ್ಯಾಟ್ಸ್ ಲಿಂಕಿಂಗ್ ವರ್ಡ್. ಸೊ ವೆನ್ನಿಗೆ ಎವರ್ ಹಾಕಿದ್ರೆ ದ್ಯಾಟ್ಸ್ ಅ ಲಿಂಕಿಂಗ್ ವರ್ಡ್. ವೇರಿಗೆ ಆ್ಯಸ್ ಹಾಕಿಸಿದ್ರೆ ದ್ಯಾಟ್ಸ್ ಅ ಲಿಂಕಿಂಗ್ ವರ್ಡ್. Isn't it interesting? Yes, it is. Okay. You need to improve your English in order to find a better job or a new job. You need to improve your English in order to. You need to improve your English in order to find a better job. ಅಂದರೆ ನಿನಗೆ ಇಂಗ್ಲೀಷ್ ನಿನಗೆ ಇನ್ನೂ ಒಳ್ಳೆ ಕೆಲಸ ಬೇಕು ಅಂತ ಹೇಳಿದ್ರೆ, ಬೆಟರ್ ಜಾಬ್, ಇರೋ ಕೆಲಸಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಬೇಕು ಅಂತ ಹೇಳಿದ್ರೆ ಖಂಡಿತ ನೀನು ನಿನ್ನ ಇಂಗ್ಲೀಷನ್ನು ಕರೆಕ್ಟಾಗಿ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಚೆನ್ನಾಗಿ ಕಲಿಬೇಕು, ಇಂಪ್ರೂವ್ ಮಾಡಬೇಕು. ಇಲ್ಲಾಂದರೆ ನೀನು ಇದೇ ಥರ ಇಂಗ್ಲೀಷ್ ಮಾತಾಡ್ತೀಯ ಅಂತ ಹೇಳಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎ ಜಾಬ್, ಐ ಮೀನ್ ಬೆಟರ್ ಜಾಬ್. ಓಕೆ, ಸೊ ಇನ್ ಆರ್ಡರ್ ಟು, ಅದಕ್ಕೋಸ್ಕರ, ಯಾವುದಕ್ಕೋಸ್ಕರ? ಯು ನೀಡ್ ಟು ಇಂಪ್ರೂವ್ ಯೋರ್ ಇಂಗ್ಲೀಷ್ ಇನ್ ಆರ್ಡರ್ ಟು ಫೈಂಡ್ ಅ ಬೆಟರ್ ಜಾಬ್. ಒಳ್ಳೆ ಕೆಲಸ ನಿನಗೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀನು ಇಂಗ್ಲೀಷನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ, ಅದರ ಸಲುವಾಗಿ. ಸೊ ಇದು ಅದರ ಸಲುವಾಗಿ ಅಂತಾಗುತ್ತೆ. ಅದರ ಸಲುವಾಗಿ. ಓಕೆ, ನಾವು ಟೇಕ್ ಅನ್ ಅಂಬ್ರೆಲಾ ಇನ್ ಕೇಸ್ ಇಟ್ ರೈನ್ಸ್. ಟೇಕ್ ಅನ್ ಅಂಬ್ರೆಲಾ ಇನ್ ಕೇಸ್ ಇಟ್ ರೈನ್ಸ್ ಅಂದರೆ ಛತ್ರಿ ತೊಗೊಂಡೋಗು ಒಂದು ವೇಳೆ ಮಳೆ ಆದರೆ. ಸೊ ಇನ್ ಕೇಸ್, ಒಂದು ವೇಳೆ. ಟೇಕ್ ಅನ್ ಅಂಬ್ರೆಲಾ ಇನ್ ಕೇಸ್ ಇಟ್ ರೈನ್ಸ್ ಅಂದರೆ ಛತ್ರಿ ತೊಗೊಂಡೋಗು ಒಂದು ವೇಳೆ ಮಳೆ ಆದರೆ. ಅಲ್ಲಿಗೆ ಕನ್ನಡದಲ್ಲಿ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಸೆಂಟೆನ್ಸ್ ಅದು, ಬಟ್ ಇಂಗ್ಲೀಷಲ್ಲಿ ಇಟ್ ಈಸ್ ಕಂಪ್ಲೀಟೆಡ್. ಸೊ ಇನ್ ಕೇಸ್ ಅಂದರೆ ಒಂದು ವೇಳೆ. ಒಂದು ವೇಳೆ ಏನಾದರೂ ಈ ಥರ ಆದರೆ, ಇನ್ ಕೇಸ್ ಇಫ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ಯು ಜಸ್ಟ್ ಕಾಲ್ ಮೀ. ನಿನಗೇನಾದ್ರು ಸಮಸ್ಯೆ ಇದ್ದರೆ, ಒಂದು ವೇಳೆ ನಿನಗೆ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡು. ಇನ್ ಕೇಸ್ ಇಫ್ ಯು ಹ್ಯಾವ್ ಪ್ರಾಬ್ಲಮ್ಸ್, in case you have problems you call me. Okay, in spite of or despite, ಇವೆರಡು ಒಂದೇ ಮೀನಿಂಗ್, in spite of and despite the rain. in spite of the rain ಅಥವಾ despite the rain. in spite ಬಂದಾಗ ಆಫ್ ಸೇರಿಸಬೇಕು, ಡಿಸ್ಪೈಟಿಗೆ ಆಫ್ ಸೇರಿಸೋಂಗಿಲ್ಲ. that's the difference. in spite of rain, in spite of the rain she walked to the station. in spite of the rain she walked to the station ಅಂದರೆ ಮಳೆ ಇದ್ದರೂ ಸಹ ಶಿ ವಾಕ್ಡ್ ಟು ದ ಸ್ಟೇಷನ್. ಮಳೆ ಇದ್ದರೂ ಸಹ ಅವಳು ಸ್ಟೇಷನ್ಗೆ ನಡ್ಕೊಂಡು ಹೋದ್ಲು. ಇದ್ದರೂ ಸಹ. ಇಲ್ಲಿ ಡಿಸ್ಪೈಟ್ ದ ರೈನ್ ಶಿ ವಾಕ್ಡ್ ಟು ದ ಸ್ಟೇಷನ್. ಮಳೆ, ಇವೆರಡು ಒಂದೇ ಮೀನಿಂಗ್, ಡಿಸ್ಪೈಟ್. ಬಟ್ ಇನ್ಸ್ಪೈಟ್ ಹಾಕಿದಾಗ ಆಫ್ ಹಾಕಬೇಕು, ಡಿಸ್ಪೈಟ್ ಹಾಕಿದಾಗ ಆಫ್ ಹಾಕೋ ಆಗಿಲ್ಲ. ಓಕೆ, ಇನ್ಸ್ಪೈಟ್ ಆಫ್ ದ ರೈನ್ ಶಿ ವಾಕ್ಡ್ ಟು ದ ಸ್ಟೇಷನ್. ಡಿಸ್ಪೈಟ್ ದ ರೈನ್ ಶಿ ವಾಕ್ಡ್ ಟು ದ ಸ್ಟೇಷನ್ ಅಂದರೆ ಇಲ್ಲಿ ಇದ್ದರೂ ಆದರೂ ಸಹ ಅಂತ ಆಗುತ್ತೆ. ಇದ್ದರೂ ಸಹ, ಆದರೂ ಸಹ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ಲಿವ್ಸ್ ಇನ್ ಅ ಸ್ಮಾಲ್ ಹೌಸ್ ಆಲ್ದೋ ಹಿ ಈಸ್ ಅ ಮಿಲಿಯನೇರ್. ಹಿ ಲಿವ್ಸ್ ಇನ್ ಅ ಸ್ಮಾಲ್ ಹೌಸ್ ಆಲ್ದೋ ಹಿ ಈಸ್ ಅ ಮಿಲಿಯನೇರ್ ಅಂದರೆ ಕೆಲವ್ರು ನೋಡಿರ್ಬೋದು ಆಡಂಬರನ ತೋರಿಸ್ಕೊಳ್ಳಲ್ಲ, ಅವ್ರ ಹತ್ರ ಅವ್ರು ತುಂಬ ಶ್ರೀಮಂತರಾಗಿರ್ತಾರೆ, ಬಟ್ ಅವರು ಆಡಂಬರ ಅವರು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಇದರ ಅರ್ಥ ಹಾಗೇನೆ. ಹಿ ಲಿವ್ಸ್ ಇನ್ ಅ ಸ್ಮಾಲ್ ಹೌಸ್ ಆಲ್ದೋ ಹಿ ಈಸ್ ಅ ಮಿಲಿಯನೇರ್ ಅಂದರೆ ಅವನು ಕೋಟ್ಯಾಧಿಪತಿ ಆದರೂ ಸಹ ಅವನು ಚಿಕ್ಕ ಮನೆಯಲ್ಲೇ ವಾಸವಾಗಿದ್ದಾನೆ ಅಂತ. ಆಲ್ದೋ ಆದರೂ ಸಹ, ಇದ್ದರೂ ಸಹ, ಈವನ್ ದೋ, ಆಲ್ ದೋ, ಅವನು ಕೋಟ್ಯಾಧಿಪತಿ ಆಗಿದ್ದರೂ ಸಹ ಅವನು ಚಿಕ್ಕ ಮನೆಯಲ್ಲೇ ವಾಸವಾಗಿದ್ದಾನೆ. ಸೊ ಇಲ್ಲಿ ಆಗಿದ್ರೂ ಆದರೂ ಅಂತ ಬರುತ್ತೆ. ಆಗಿದ್ರೂ ಆದರೂ, ಸೊ ಆ ಮೀನಿಂಗ್ ಕೊಡುತ್ತೆ. ಓಕೆ, ಲೆಟ್ಸ್ ಸಿ ದ ಲಾಸ್ಟ್ ಒನ್. ದ ಫ್ಲೈಟ್ ವಾಸ್ ಡಿಲೇಡ್ ಡ್ಯೂ ಟು ಸ್ನೋ ಆನ್ ದ runway. Yes, the flight was delayed due to snow on the runway. Due to ಕಾರಣ, ಆದ ಕಾರಣ ಅಂತ ಹೇಳ್ಬೋದು, ಅಥವಾ ಅದರ ಕಾರಣದಿಂದ ಅಂತ ಹೇಳ್ಬೋದು, ಅಥವಾ ಕಾರಣದಿಂದ ಅಂತ ಹೇಳ್ಬೋದು. ಡ್ಯೂ ಟು ರೈನ್, ಮಳೆಯಿಂದಾಗಿ ಕ್ರಿಕೆಟ್ ಮ್ಯಾಚ್ ಕ್ಯಾನ್ಸಲ್ ಮಾಡಲಾಗಿದೆ.
So the cricket match has been cancelled due to rain. Okay, due to rain. So due ಬೇರೆ ಟು ಬೇರೆ, ಎರಡು ಬೇರೆ ಬೇರೆ ವರ್ಡ್. ಅದನ್ನು ಇಂಡಿವಿಜುವಲ್ ಆಗಿ ಬಳಸಿದಾಗ ಅದರ ಮೀನಿಂಗ್ ಬೇರೆ ಇರುತ್ತೆ, ಜಾಯಿಂಟ್ ಮಾಡಿದಾಗ ಮೀನಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ದೋ ಬೇರೆ, ಆಲ್ ದೋ ಚೇಂಜ್ ಆಗಿದೆ. ಇಲ್ಲಿ ಇನ್ಸ್ಪೈಟ್ ಆಫ್. ಓಕೆ, ಈ ಥರ. ಸೊ ನೋಡಿ, ಈ ಥರದ್ದು ವರ್ಡ್ಸನ್ನು ನಾವು ಕಲಿತಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯೋರ್ ಇಂಗ್ಲೀಷ್ ಇಂಪ್ರೂವ್ಸ್ ಟು ಅ ಡಿಫ್ರೆಂಟ್ ಲೆವೆಲ್. ಇಟ್ ರೀಚಸ್ ಅ ಸ್ಟ್ಯಾಂಡರ್ಡ್ ಲೆವೆಲ್. ಓಕೆ, ಸೊ ನೀವು ಪ್ರೊಫೆಷನಲ್ ಲೆವೆಲಲ್ಲಿ ನೀವು ಟೀಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಇಫ್ ಯು ವಾಂಟ್ ಟು ಇಫ್ ಯು ಆರ್ ಅನ್ ಆಂಟ್ರಪ್ರನರ್, ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ನೀವು ಮೀಟಿಂಗಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಥರದ ಇಂಗ್ಲೀಷನ್ನು ಕಲಿಯಲೇಬೇಕು. ಓಕೆ, ಬೇಸಿಕ್ ಇಂಗ್ಲೀಷ್ ಅವರಿಗೆ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ಬೇಸಿಕ್ ಇಂಗ್ಲೀಷ್ ನೀವು ಟೆನ್ಸು, ಗ್ರಾಮರ್ ಅದೆಲ್ಲ ಕಲಿತ ಮೇಲೆ ಇದನ್ನು ಕಲಿತರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಗ್ರಾಮರ್ ಲೆವೆಲ್ ಚೆನ್ನಾಗಿದೆ, ನೀವು ಇಫ್ ಯು ಆರ್ ಏಬಲ್ ಟು ಸ್ಪೀಕ್ ಫ್ಲುಯೆಂಟ್ಲಿ, ದೆನ್ ಐ ವುಡ್ strongly and highly recommend you to learn these linking words and these kind of sentences, which will help you a lot in your future for your professional career. Right? Okay, so ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ಥರ ಮುಂದೆ ವೀಡಿಯೋಸ್ನ ನಾನು ತೊಗೊಂಬರ್ತೀನಿ. ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಬಿ ಪ್ರೊವೈಡಿಂಗ್ ಯು ದೀಸ್ ಕೈಂಡ್ ಆಫ್ professional videos in the future. If you keep supporting me, have any doubts, please comment in the comment section below. And if you haven't subscribed my channel, make sure that you consider to subscribe my channel and of course like this video and share. Bye bye. Take care.